ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಆಮೇಲೆ ರಿಕ್ವೆಸ್ಟೆಡ್ ವಿಡಿಯೋನೂ ಸಹ ಹೌದು ಸ್ನೇಹಿತರೆ. ಇದು ಏನಂದರೆ, ಒಂದು ಉಷಾ 550 ಎಂಬ್ರಾಯ್ಡ್ರಿ ಮಿಷನಲ್ಲಿ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ಪದೇ ಪದೇ ದಾರ ಕಟ್ಟಾಗುವಂಥದ್ದು, ಥ್ರೆಡ್ ಬ್ರೇಕಿಂಗ್ ಪ್ರಾಬ್ಲಮ್ಗೆ ಹೇಗೆ ನಾವು ಅದನ್ನು ಒಂದು ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸೊ ಕನ್ನಡದಲ್ಲಿ ತುಂಬಾ ಕಡಿಮೆ ಇದೆ ವಿಡಿಯೋಗಳು, ಕಡಿಮೆ ಅಂದರೆ ಕಡಿಮೆ. ತುಂಬಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ನಾನು, ನಂದು ಪದೇ ಪದೇ ಕಟ್ಟಾಗ್ತಾ ಇತ್ತು. ಏನೇ ಕಟ್ಟಾಗ್ತಿದೆಯೋ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಕೊನೆಗೆ ಅದು ಗೊತ್ತಾಗಿ ಸರಿ ಮಾಡಿಕೊಂಡೆ, ನಾನೇ ಸರಿ ಮಾಡಿಕೊಂಡೆ. ಹಾಗಾಗಿಬಿಟ್ಟು ಯಾರಿಗಾದರೂ ಹೊಸದಾಗಿ ತೊಗೊಳ್ತಾ ಇರೋವಂಥವ್ರಿಗೆ ಅಥವಾ ತೊಗೊಂಡಿರೋವಂಥವ್ರಿಗೆ ಯೂಸ್ ಆಗ್ಬೋದು ಅಂತಂದು ಹೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು. ಸೊ ದಾರ ಕಟ್ಟಾಗೋದಕ್ಕೆ 2-3 ಥರ ಕಾರಣಗಳು ಇದೆ. ಏನಂದರೆ, ಫಸ್ಟ್ ಆಫ್ ಆಲು ನಾವು ಹಾಕುವಂಥ ದಾರದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಸಹ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ ದಾರ ಫಸ್ಟು. ಅಂದರೆ ಈ ಬುಲೆಟ್ ದಾರ ಆ ಥರ ಎಲ್ಲ ಹಾಕ್ತಾಯಿದ್ರೆ ಅದು ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಆದರೆ ನಾವು ಒಳ್ಳೆ ಕ್ವಾಲಿಟಿಯ ದಾರ ಅಂದರೆ ರಾಯಲ್ಲು ಅಥವಾ ರಾಯಲ್ ಲೋಟಸ್ ಹಾಕಿದರೂ ಸಹ ಪದೇ ಪದೇ ಕಟ್ಟಾಗುತ್ತೆ ಅಂದರೆ, ಸೊ ನಾವು ಇದನ್ನು ಏನು ಹೇಳ್ತೀವಿ, ನಾವಿನ್ನು ಸರಿ ಮಾಡ್ಕೊಳ್ಳೇಬೇಕು. ನನಗೂ ಇದೇ ಥರನೇ ಆಗ್ತಾಯಿತ್ತು. ಏನು ಮಾಡೋದು, ಎಲ್ಲ ಥರದಲ್ಲೂ ಟ್ರೈ ಮಾಡಿದೆ ನಾನು, ಆದರೂ ಸಹ ಸರಿ ಹೋಗಲೇ ಇಲ್ಲ. ಇನ್ನೇನು ಏನು ಮಾಡೋದಪ್ಪ ಅಂದ್ಬಿಟ್ಟು ಕೊನೆಗೆ ನಾನು ಇನ್ನೇನು ಸರಿ ಹೋಗಲಿಲ್ಲ ಇದು ಅಂದ್ಬಿಟ್ಟು, ಏನೋ ಇದಕ್ಕೆ ಬಂದಿರ್ತಾರೆ ನೋಡಿ ಫಸ್ಟ್ಗೆ ಮಿಷನನ್ನು ಕೊಟ್ಟಾಗ, ಸೊ ಅವರಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಈ ರೀತಿ ಕಟ್ಟಾಗ್ತಾ ಇದೆ ದಾರ, ಪದೇ ಪದೇ ಕಟ್ಟಾಗೋದು, ಹಾಕೋದು ದಾರನ ಆನ್ ಮಾಡಿದ ತಕ್ಷಣ ಕಟ್ಟಾಗೋದು, ಹಾಕೋದು ದಾರ ಆನ್ ಮಾಡಿದ ತಕ್ಷಣ ಕಟ್ಟಾಗೋದು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಗೊತ್ತಿರೋವಂಥವ್ರು ಸಹ ಒಬ್ಬರಿದ್ದಾರೆ. ಅವರು ಒಂದು 450 ಮಿಷನನ್ನು ಒಂದು 4-5-6 ವರ್ಷದಿಂದನೂ ಸಹ ಒಂದು ಮಿಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರನ್ನ ಕೇಳೋಣ ಅಂತ ಅಂದ್ಕೊಂಡೆ ನಾನು. ಅಷ್ಟರೊಳಗೆ ನೋಡೋಣ, ಇದೊಂದು ಸರಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ಮೇಲೆ ಸರಿ ಹೋಯಿತು. ಯಾವ ರೀತಿ ಏನಾಯಿತು ಅನ್ನೋದನ್ನು ನೋಡೋಣ. ಆಮೇಲೆ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ ನಾನು. ಸೊ ಅದು ಎಷ್ಟು ನಿಮಿಷ ಇದೆ ಏನು ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೆ. ಹಾಗೆ ಹೇಳ್ಬಿಡೋಣ ಇದ್ರ ಬಗ್ಗೆ. ಇನ್ನೂ ಇದೇ ರೀತಿಯಲ್ಲಿ ನನಗೆ ಒಂದು 2-3 ಥರ ರಿಕ್ವೆಸ್ಟ್ಗಳು ಇದ್ದಾವೆ. ವಿಡಿಯೋವನ್ನು ಶೇರ್ ಮಾಡ್ತೀನಿ ನಾನು, ಆದಷ್ಟು ಶೇರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು. ಸೊ ಏನಕ್ಕೆ ಅಂದರೆ, ಫಸ್ಟು ದಾರ ಚೆನ್ನಾಗಿಲ್ಲ ಅದು ಕ್ವಾಲಿಟಿ ಅಂದಾಗ ಕಟ್ಟಾಗುತ್ತೆ. ದಾರ ಕ್ವಾಲಿಟಿ ಚೆನ್ನಾಗಿದ್ದೂ ಸಹ ಈ ರೀತಿ ಆಗ್ತಾ ಇದೆ ಅಂದರೆ ನಾವು ನೋಡ್ಕೋಬೇಕಾಗುತ್ತೆ. ಆಮೇಲೆ 15 ದಿನಕ್ಕೆ ಒಂದು ಸಾರಿ ಅಥವಾ ವಾರಕ್ಕೆ ಒಂದು ಸಾರಿ ನಾವು ಮಿಷನನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕು. ಆಮೇಲೆ ನೋಡಿ ತೋರಿಸ್ತೀನಿ ನಾನು ಎಲ್ಲಿ ಒಂದು ಸರಿ ಮಾಡ್ಕೋಬೇಕು ಅಂದರೆ, ಈ ಮೇಲ್ಗಡೆ ನಾವು ಥ್ರೆಡ್ಡನ್ನು ಹಾಕುವಾಗ ನಟ್ಟಿರುತ್ತೆ ನೋಡಿ, ಅದು ಮೇಲ್ಗಡೆ ತೋರಿಸ್ತೀನಿ ನಾನು. ಸೊ ನೋಡಿ, ಇಲ್ಲಿ ಮೇಲ್ಗಡೆ ನಾವು ಹಾಕುವಾಗ ಒಂದು ನಟ್ಟಿರುತ್ತಲ್ವ, ಅದು ನಾವು ಥ್ರೆಡ್ಡನ್ನು ಹಾಕ್ತೀವಲ್ಲ, ಆ ಥ್ರೆಡ್ಡು ಅಷ್ಟೇ ಒಂದು ಸ್ವಲ್ಪ ನಾವು ಟೈಟ್ ಮಾಡ್ಕೋಬೇಕು. ಅದು ಅಲ್ಲಿ ಲೂಸ್ ಆದಾಗಲೂ ಆ ಥರ ಆಗುತ್ತೆ. ಮೇಲ್ಗಡೆ ನಟ್ಟು ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಆಮೇಲೆ ಅದು ಲೂಸ್, ಅದನ್ನು ಸಹ ಟೈಟ್ ಮಾಡಿಕೊಂಡು ಮತ್ತೂ ಸಹ ಅದು ಪದೇ ಪದೇ ದಾರ ಕಟ್ಟಾಗ್ತಾ ಇದೆ ಅಂದಾಗ ನಾವು ಒಂದು ಸ್ವಲ್ಪ ಆ ಒಂದು ಭಾಗದಲ್ಲಿ ನಾವು ಒಂದು ಥ್ರೆಡ್ಡನ್ನು ನಾನು ಒಂದು ರೌಂಡ ಸುತ್ಕೋಬೇಕು. ಒಂದು ರೌಂಡಲ್ಲಿ ಸುತ್ತಕೊಂಡು ದಾರವನ್ನು ಹಾಕಿ ನೋಡಿ ಮತ್ತೂ ಕಟ್ಟಾಗ್ತಾ ಇದೆ ಅಂತ ಅಂದಾಗ ನಾನು ಏನು ಮಾಡಿದೆ ಅಂದರೆ, ಈ ಒಂದು ಎಲ್ಲನೂ ಸಹ ಪ್ಲೇಟನ್ನೆಲ್ಲನೂ ಸಹ ತೆಗೆದು, ಈ ಒಂದು ಕೇಸ್ ಇರುತ್ತೆ ನೋಡಿ, ಕೇಸು ಅಷ್ಟೇ ಒಂದು ಸ್ವಲ್ಪ ಲೂಸ್ ಆಗಿದ್ರೂ ನೋಡಿ ಈ ಒಂದು ನಟ್ಟನ್ನು ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಇದಕ್ಕೂ ಟೈಟ್ ಮಾಡ್ಕೊಂಡ್ಮೇಲೆ ಒಂದು ರೌಂಡ್ ಸುತ್ತನ್ನು ಹಾಕಿಬಿಟ್ಟು ನೀವು ಥ್ರೆಡ್ಡನ್ನು ತೊಗೊಂಡು ಬನ್ನಿ, ಆಗ ಕಟ್ಟಾಗೋದಿಲ್ಲ. ಹಾಗೂ ಕಟ್ಟಾಗ್ತಾ ಇದೆ ಅಂತ ಅಂದಾಗ ನಾವು ಒಂದು ಕೇಸನ್ನು ನೋಡ್ಕೋಬೇಕು. ಕೇಸ್ ಏನಾದರೂ ಒಂದು ಸ್ವಲ್ಪ ಪ್ಲಸ್ಸು ಮತ್ತು ಮೈನಸ್ ಪಾಯಿಂಟ್ ಇರುತ್ತೆ ಕೇಸಲ್ಲಿ. ನಾವು ಮೈನಸ್ ಪಾಯಿಂಟನ್ನು ಒಂದು ಸ್ವಲ್ಪ ಒಂದು ರೌಂಡ್ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಸಹ ನೋಡಿ ದಾರ ಕಟ್ಟಾಗುತ್ತಾ ಇಲ್ವಂತ, ಅದನ್ನು ಟೈಟ್ ಮಾಡಿಕೊಂಡು ಆಮೇಲೆ ಕೇಸನ್ನು ಸರಿಯಾಗಿ ಹಾಕಬೇಕು. ನಾವು ಸರಿಯಾಗಿ ಹಾಕದೇ ಇದ್ರೂ ಸಹ ಒಂದು ದಾರ ಕಟ್ಟಾಗ್ತಾ ಇರುತ್ತೆ ಕೇಸ್ ಸರಿಯಾಗಿ ಹಾಕದೇ ಇದ್ರೂ. ಇನ್ನು ಬಂದುಬಿಟ್ಟು ಬಾಬಿನನ್ನು ಅಷ್ಟೇ ನಾವು ಉಲ್ಟಾ ಸೈಡ್ ಬಾಬಿನನ್ನು ಹಾಕಿದಾಗ ಆಗಲೂ ಸಹ ದಾರ ಕಟ್ಟಾಗ್ತಾ ಇರುತ್ತೆ, ಬಾಬಿನ್ನು ನಾವು ಉಲ್ಟಾ ಸೈಡ್ ಹಾಕಿದಾಗ. ಇನ್ನು ಬಂದುಬಿಟ್ಟು ಅದೆಲ್ಲನೂ ಸರಿ ಇದೆ ಆದರೂ ದಾರ ಕಟ್ಟಾಗ್ತಾ ಇದೆ ಅಂದಾಗ ನೋಡಿ, ಇಲ್ಲೇ ನಾವು ನೋಡ್ಕೋಬೇಕಾಗಿರೋದು ಏನಂದರೆ, ಮೇಯ್ನಾಗಿ ಸೂಜಿ, ನೀಡಲ್ಲು. ಈ ಒಂದು ನೀಡಲ್ಲ ಪಾಯಿಂಟೂ ಸಹ ಹೋಗಿದ್ರೆ ಅಂದರೆ ನಾವು ನೋಡ್ಕೋಬೇಕು. ನಾವೊಂದು ಎಂಬ್ರಾಯ್ಡ್ರಿ ವರ್ಕನ್ನು ತುಂಬ ಮಾಡ್ತಾ ಇದ್ವಿ ಅಂದಾಗ ನಾವು ನೀಡಲ್ ಏನಾಗುತ್ತೆ, ಪಾಯಿಂಟ್ ಅನ್ನುವಂಥದ್ದು
ಹೋಗಿರುತ್ತೆ. ಪಾಯಿಂಟು ಹೋದಾಗ ನಾವು ಅದು ದಾರವನ್ನು ತಗೊಳ್ತಾ ಇರೋದಿಲ್ಲ ನೋಡಿ, ನೀಡಲ್ಲಿ ಹೋಗಿರುತ್ತೆ ಪಾಯಿಂಟ್. ಆಗ ಒಂದು ಸೂಜಿಯನ್ನು ಚೇಂಜ್ ಮಾಡ್ಕೊಳ್ಳಿ ನೀವು. ಸೂಜಿಯನ್ನು ಚೇಂಜ್ ಮಾಡಿಕೊಂಡು ಈ ರೀತಿಯಲ್ಲಿ ದಾರ ಕಟ್ಟಾಗ್ತಾ ಇದೆ ಅಂದಾಗ ಸೂಜಿಯನ್ನು ಯಾವ ಥರ ಹಾಕಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಂದು ಒಂದು ಮಿಸ್ಟೇಕ್ ಆಗಿದ್ದು ಅದೇ. ನನ್ನ ಮಗ ಏನು ಮಾಡಿದ್ದಾನೆ ಅಂತ ಅಂದಾಗ ಸೂಜಿ ಕಟ್ಟಾಗಿತ್ತು, ಅದು ಒಂದು ವರ್ಕ್ ಮಾಡುವಾಗ ಸೂಜಿ ಏನಾಗಿತ್ತು, ಕಟ್ಟಾಗಿತ್ತಲ್ವ ಅಂದರೆ ಮುರಿದೋಗ್ಬಿಟ್ಟಿತ್ತು ಅದು ಸೂಜಿ. ಆಗ ನನ್ನ ಮಗ ಸೂಜಿಯನ್ನು ಹಾಕುವಾಗ ನೀಡಲ್ನ ಉಲ್ಟಾ ಸೈಡ್ ಹಾಕಿದ್ದಾನೆ. ಅಂದರೆ ನೋಡಿ, ಈ ರೀತಿ ಚಪ್ಪಟೆ ಸೈಡ್ ಇರುತ್ತೆ ನೋಡಿ, ಅದು ಚಪ್ಪಟೆ ಸೈಡ್ ಇರುವಂಥದ್ದು ಅಗಲ ಇರುತ್ತಲ್ಲ, ಅದನ್ನು ಆ ಕಡೆ ಸೈಡಲ್ಲಿ ಹಾಕಬೇಕಾಗಿತ್ತು. ಅವನೇನು ಮಾಡಿಬಿಟ್ಟಿದ್ದಾನೆ, ಈ ಕಡೆ ಎದುರಿಗೆ ಬರೋ ರೀತಿಯಲ್ಲಿ ಸೂಜಿಯನ್ನು ಹಾಕಿದ್ದಾನೆ. ಈ ರೀತಿ ಹಾಕಿದಾಗಲೂ ಸಹ ಪದೇ ಪದೇ ದಾರ ಕಟ್ಟಾಗುತ್ತೆ. ಹಾಗಾಗಿ ಈ ಹೇಳಿರುವಂತಹ ಎಲ್ಲವನ್ನೂ ಸಹ ಒಂದು ಅಂಶಗಳನ್ನು ನೋಡಿಕೊಳ್ಳಿ. ಖಂಡಿತವಾಗಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಎಲ್ಲೋ ಒಂದು ಹತ್ರ ಚಿಕ್ಕದೊಂದು ಮಿಸ್ಟೇಕ್ ಆಗಿರುತ್ತೆ, ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಅದನ್ನು ನಾವು ನೋಡಿಕೊಂಡ್ರೆ ಇದನ್ನ ಆರಾಮಾಗಿ ದಾರ ಅನ್ನೋಂಥದ್ದು ಕಟ್ ಆಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ನನಗೆ ತಿಳಿದಿರುವಂತಹ ಒಂದು ಮಾಹಿತಿಯನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂದರೆ ನೀವು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನೀವು ಲೈಕ್ ಮಾಡೋದ್ರಿಂದ ನನಗೂ ಸಹ ಒಂದು ತುಂಬಾ ಖುಷಿಯಾಗುತ್ತೆ. ಇದೇ ರೀತಿಯಾದಂಥ ವೀಡಿಯೋಗಳನ್ನು ಹಾಕೋದಕ್ಕೆ ನನಗೊಂದು ಇನ್ಸ್ಪಿರೇಷನ್ ಆದಂಗೆ ಆಗುತ್ತೆ. ತುಂಬ ಜನಕ್ಕೆ ಇಷ್ಟ ಆಗಿದೆ ವಿಡಿಯೋ ಅಂತ ನನಗೂ ಸಹ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಆದಷ್ಟು ಸಹ ಆಮೇಲೆ ನಿಮಗೇನಾದರೂ ಮಿಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.